ಓಕೆ, ನಮ್ಮ ಸ್ಟಾರ್ ಡೈರೆಕ್ಟರ್ ನರ್ತನ್ ಅವರ ನಿರ್ದೇಶನದ ಭೈರತಿ ರಣಗಲ್ ಚಿತ್ರಕ್ಕಾಗಿ ಶುಭವನ್ನ ಕೋರೋದಕ್ಕೆ ನಮ್ಮ ಕನ್ನಡ ಚಲನಚಿತ್ರರಂಗ ಸ್ಯಾಂಡಲ್ವುಡ್ನ ಹ್ಯಾಪನಿಂಗ್ ಡೈರೆಕ್ಟರ್ಸ್ ಬಂದಿದ್ದಾರೆ. ಸೊ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪವನ್ ಒಡಿಯಾಡ್ ಸರ್ ಹಾಗೂ ಚೇತನ್ ಕುಮಾರ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇದರ ಜೊತೆಗೆ ಶಿವಣ್ಣನವರ ಮಗಳು ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಫೈರ್ ಫ್ಲೈ ನಿರ್ದೇಶಕರಾದಂಥ ವಂಶಿ ಅವರು ಕೂಡ ಬಂದಿದ್ದಾರೆ. ವಂಶಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಟ ನಿರ್ದೇಶಕ ವಂಶಿ ಅವರು. ಪವನ್ ಸರ್, 15ನೇ ತಾರೀಕು ನರ್ತನ್ ಸರ್ ಅವರ ಡೈರೆಕ್ಷನ್ನು ಬರ್ತಾ ಇದೆ, ಭೈರತಿ ರಣಗಲ್ಲು. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಅದು ಮೈಕು ಓನ್ಲಿ ಅನುಶ್ರೀ ಅವರು ಮಾತಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಹೌದು ಸರ್. ಸೊ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ನಾನು ಒಬ್ಬ ಡೈರೆಕ್ಟರ್ ಆಗಿ ಬಂದಿಲ್ಲ, ಶಿವಣ್ಣ ಅವರ ಅಭಿಮಾನಿಯಾಗಿ ಬಂದಿದ್ದೀನಿ. ಸೊ ಅದು ಭೈರತಿ ರಣಗಲ್ಲು ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಶಿವಣ್ಣ ಅವರು ಬರೇ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಇಡೀ ಭಾರತೀಯ ಚಿತ್ರರಂಗನೇ ಪ್ರೀತಿಸುವಂಥ, ಗೌರವಿಸುವಂಥ, ಆಧರಿಸುವಂಥ ಒಂದು ಅಪರೂಪದ ವಜ್ರ. ಸೊ ಆ ವಜ್ರ ನಮ್ಮ ಕರುನಾಡಲ್ಲಿ ಹುಟ್ಟಿದೆ. ಅದು ರಾಜ್ಕುಮಾರ್ ಅವ್ರ ಮೊದಲನೇ ಮಗ ಹುಟ್ಟಿದ್ದಾರೆ ಅನ್ನೋದಕ್ಕೆ ಮೊದಲನೇದಾಗಿ ನಾವೆಲ್ಲರೂ ಹೆಮ್ಮೆ, ಗೌರವ ಪಡಬೇಕು. ಮತ್ತು ಅದರೊಂದಿಗೆ ಭೈರತಿ ರಣಗಲ್ ಬಗ್ಗೆ ಹೇಳಬೇಕು ಅಂದರೆ, ನರ್ತನ್ ಅವರು ಒಂದು ಫ್ಯಾಂಟಾಸ್ಟಿಕ್ ಕ್ರಾಫ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಅವರು ಮಫ್ತಿ ಆಲ್ರೆಡಿ ಇಟ್ ಇಸ್ ಬಿನ್ ಪ್ರೂವನ್ ಆ್ಯಂಡ್ ಇಟ್ ಇಸ್ ಅ ಪ್ರೀಕ್ವೆಲ್ ಟು ಮಫ್ತಿ ಅಂತಾಗಿರೋದ್ರಿಂದ ನಮ್ಮೆಲ್ಲರ ಕ್ಯೂರಿಯಾಸಿಟಿ ಮುಗಿಲೆತ್ತರಿಕೆ ಇದೆ. ಅದ್ರ ಜೊತೆಗೆ ಶಿವಣ್ಣ ಅವರು ಟ್ರೈಲರಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ, ಇಂದಿನಿಂದ ಇವತ್ತಿಂದ ರೋಣಾಪುರದಲ್ಲಿ ಸರ್ವೇಕಲ್ಗಳಲ್ಲ, ರಣಗಲ್ಲಿನ ಸಾಮ್ರಾಜ್ಯದ ಮೈಲಿಗಲ್ಲುಗಳು ಅಂತ. ಸೊ ಅದೊಂದು ಡೈಲಾಗ್ ಸಾಕು ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದಕ್ಕೆ, ಥಿಯೇಟ್ರ್ ಗೋಡೆಗಳೆಲ್ಲ ಛಿದ್ರ ಆಗೋದಕ್ಕೆ. ಸೊ ನಾನು ಕೂಡ ನವೆಂಬರ್ 15ಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನರ್ತಕಿ ಥಿಯೇಟ್ರಲ್ಲಿ ಕಾಯ್ತಾ ಇರ್ತೀನಿ. ಆ್ಯಸ್ ಅ ಫ್ಯಾನ್ ಐ ವಾಂಟ್ ಟು ಬೈ ಟಿಕೆಟ್ಸ್ ಆ್ಯಂಡ್ ವಾಚ್ ದ ಫಿಲ್ಮ್. ಸೊ ಭೈರತಿ ರಣಗಲ್ಲು ಶಿವಣ್ಣ ಅವರ ಹಲವಾರು ಮೈಲಿಗಳಲ್ಲಿ ಮಹತ್ತರವಾದಂಥ ಮೈಲಿಗಲ್ಲಾಗುತ್ತೆ ಅನ್ನೋದರಲ್ಲಿ ಎರಡು ಸಂಶಯನೂ ಇಲ್ಲ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ರವಿ ಬಸ್ರೂರ್ ಅವರಿದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಮಧು ಅವರಿದ್ದಾರೆ, ಎಲ್ಲರಿಗೂ ವಿಶ್ ಮಾಡ್ತಾ, ರುಕ್ಮಿಣಿ ಅವರಿದ್ದಾರೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಲ್ಲ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ. ಸೊ ನಿಮ್ಮ ಸೆಲೆಬ್ರೇಷನ್ ಜೊತೆ ಕನ್ನಡ ಚಿತ್ರರಂಗನೂ ಕೂಡ ಒಂದು ಸೆಲೆಬ್ರೇಟ್ ಮಾಡಲಿ ಅಂತ ವಿಶ್ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಪವನ್ ಸರ್ ಡೈಲಾಗ್ ಎಲ್ಲ ಹೇಳಿದ್ರಿ. ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಭೈರತಿ ರಣಗಲ್ DOP ನವೀನ್ ಸರ್ ಏನಾದರೂ ಈ ಡೈಲಾಗ್ ಹೇಳಿದ್ರೆ ಹೆಂಗಿರುತ್ತೆ ಅಂತ. ಇಲ್ಲ, ಬರೀ ನನ್ನ ಯೋಚನೆಯಲ್ಲಿ ಮಾತ್ರ ಇತ್ತು ಸರ್. ನೀವು ಎಲ್ಲೂ ಹಿಂದೆ ಹೋಗ್ಬೇಡಿ, ಅಲ್ಲೇ ಕೂತಿರಿ ಸರ್. ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ವೇದಿಕೆ ಮೇಲೆ ನಿಂತು ಮಾತಾಡೋಕ್ಕೆ ಭಾಳ ಖುಷಿ ಅನಿಸುತ್ತೆ. ಆ್ಯಂಡ್ ಶಿವಣ್ಣನ ಬಗ್ಗೆ ಮಾತಾಡಬೇಕು ಅಂತಂದರೆ ಪದಗಳ ಸಾಲಲ್ಲ, ದಿನಗಳ ಸಾಲಲ್ಲ. ಚಿಕ್ಕದಾಗಿ ಮಾತಾಡಬೇಕು ಅಂತಂದರೆ ನಮ್ಮ ಪುಣ್ಯ ಶಿವಣ್ಣ ಬಂದು ನಮ್ಮ ಇಂಡಸ್ಟ್ರಿನಲ್ಲಿರೋದು ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಶಿವಣ್ಣ ನಟನೆಯಲ್ಲಿ ಪರ್ವತ, ಆದರೆ ವ್ಯಕ್ತಿತ್ವದಲ್ಲಿ ಮೇರು ಪರ್ವತ ಅಂತ ಅನ್ಬೋದು. ಆ್ಯಂಡ್ ಶಿವಣ್ಣ ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ನನಗನ್ಸಿದ್ದೇನೆಂದರೆ, ಶಿವಣ್ಣ ಅವರು ಒಂಥರ ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ಯಾವಾಗಲೂ ಎನರ್ಜಿ ಫ್ಲೋ ಇರುತ್ತೆ. ಎಷ್ಟೋ ಮನೆಗಳಲ್ಲಿ ದೀಪ ಉರಿತಾ ಇರುತ್ತೆ ಶಿವಣ್ಣ ಇದ್ದರೆ. ಆ್ಯಂಡ್ ಅಣ್ಣ ಇದೇ ಥರ ಸಿನಿಮಾಗಳು ಸಾಲು ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆ್ಯಸ್ ಎ ಫ್ಯಾನ್ ಆಗಿ ಶಿವಣ್ಣ ಅವರ 133 ಸಿನಿಮಾಗಳಲ್ಲೂ ಅವ್ರ ಎಲ್ಲ ಪಾತ್ರಗಳು ಕೂಡ ತುಂಬ ವಿಶೇಷವಾಗಿರುತ್ತೆ. ಆ್ಯಂಡ್ ಅಷ್ಟು ತೂಕ ಇರುತ್ತೆ. ಆ್ಯಂಡ್ ಜನಗಳನ್ನ ಎಂಟರ್ಟೈನ್ ಮಾಡುತ್ತೆ. ಅವರ ಬೆಸ್ಟ್ 10 ಪಾತ್ರಗಳನ್ನ ಚೂಸ್ ಮಾಡಿ ಅಂದರೆ ಖಂಡಿತ 10 ಪಾತ್ರಗಳಲ್ಲಿ ಭೈರತಿ ರಣಗಲ್ ಪಾತ್ರನ ನಾನು ಆ್ಯಸ್ ಎ ಫ್ಯಾನ್ ಆಗಿ ಒಂದು ಚೂಸ್ ಮಾಡ್ತೀನಿ. ಆ್ಯಂಡ್ ಈ ಪಾತ್ರನ ಸೃಷ್ಟಿ ಮಾಡಿದ್ದಕ್ಕೆ ಡೈರೆಕ್ಟರ್ ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಸ್ ಎ ಫ್ಯಾನ್ ಆಗಿ. ಮಫ್ತಿ ಸಿನಿಮಾ ನೋಡಿದಾಗ ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಆ ಪಾತ್ರ ಮತ್ತೆ ನೋಡ್ಬೇಕು ಅನ್ನಿಸ್ತಾ ಇತ್ತು. ಯಾಕಂತಂದರೆ ಆ ಪಾತ್ರದಲ್ಲಿದ್ದಂಥ ಗತ್ತು, ಆ ಗಮ್ಮತ್ತು, ಅದಕ್ಕೊಂದು ದೌಲತ್ತು ಮತ್ತು ಆ ಘನತೆ ಹಂಗಿತ್ತು. ಆ್ಯಂಡ್ ಆಸ್ ಅ ಫ್ಯಾನ್ ಆಗಿ ನಾನು ಮಾರ್ನಿಂಗ್ ಶೋ ಕಾಯ್ತಾ ಇರ್ತೀನಿ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರು ಕೂಡ ಶುಭವಾಗಲಿ, ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ. ಆ್ಯಂಡ್ ರವಿ ಬಸೂರ್ ಸರ್ ಮ್ಯೂಸಿಕ್ಕು ಮಾತಾಡೋಂಗಿಲ್ಲ, ಬ್ಯಾಂಗ್, ಆ ಒಂದು ಸಾಂಗ್ಗೆ ಅಷ್ಟೊಂದು ಮೈ ಜುಮನ್ಸುತ್ತೆ. ಥಿಯೇಟ್ರಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಸರ್. ಆ್ಯಂಡ್ ನವೀನ್ ಸರ್ ಫೋಟೋಗ್ರಫಿ ಅಮೇಝಿಂಗ್ ಆಗಿದೆ. ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬೆಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿದ್ದಾರೆ, ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕೊನೆಯದಾಗಿ ಹೇಳಬೇಕು ಅಂತಂದರೆ, ಅಣ್ಣ ನಿಮಗೆ ಮೊದಲಿಂದನೂ ರೆಕಾರ್ಡ್ಸ್ನ ಬ್ರೇಕ್ ಮಾಡಿ ಅಭ್ಯಾಸ. ನಿಮ್ಮೆಲ್ಲ ರೆಕಾರ್ಡ್ಸ್ನು ನೀವೇ ಬ್ರೇಕ್ ಮಾಡಿ ಅಣ್ಣ ಮತ್ತೊಂದು ಸಲ.
ಭೈರತಿ ರಣಗಲ್ ಸೂಪರ್ ಡೂಪರ್ ಹಿಟ್ ಆಗಲಿ ಆ್ಯಂಡ್ ದೊಡ್ಡ ಮೈಲಿಗಳನ್ನ ಸೃಷ್ಟಿ ಮಾಡಲಿ. ಧನ್ಯವಾದ, ಥ್ಯಾಂಕ್ ಯು. ಒಂದು ದೊಡ್ಡ ಮೈಲಿಗಲ್ ಸೃಷ್ಟಿ ಮಾಡಲಿ ಭೈರತಿ ರಣಗಲ್ ಅಂತ ಹೇಳಿದರೆ. ಥ್ಯಾಂಕ್ ಯು ಚೇತನ್ ಸರ್. ಈಗ ನಮ್ಮ ಯುವ ನಿರ್ದೇಶಕರು, ಫೈರ್ ಫ್ಲೈಸ್ನ ನಿರ್ದೇಶಕರು, ನಾಯಕ ನಟರು ವಂಶಿ. ಎಲ್ಲರಿಗೂ ನಮಸ್ಕಾರ. ಈ ಸಂಜೆ ಈ ವೇದಿಕೆ ಮೇಲೆ ಬಂದು ನಿಂತು ಮಾತಾಡ್ತಿರೋದೇ ತುಂಬ ಖುಷಿ ಆಗ್ತಿದೆ. ಅಂಡ್ ಶೇರಿಂಗ್ ಸ್ಟೇಜ್ ವಿತ್ ದೆಮ್. ಆ್ಯಂಡ್ ಪ್ರತಿ ಡೈರೆಕ್ಟ್ರಿಗೂ ಲೈಫಲ್ಲಿ ಒನ್ ಟೈಮಲ್ಲಿ ಅಣ್ಣಾಗೆ ಸ್ಕ್ರಿಪ್ಟ್ ಹೇಳಬೇಕು, ಆ್ಯಕ್ಷನ್ ಕಟ್ ಅನ್ಬೇಕು ಅಂತ ಆಸೆ ಇರುತ್ತೆ. ಆ್ಯಂಡ್ ಅದು ಪ್ರತಿ ಡೈರೆಕ್ಟರ್ ಕನಸು. ಆ್ಯಂಡ್ ಎವ್ರಿ ಡೈರೆಕ್ಟರ್ಸ್ ಡ್ರೀಮ್ ಹೀರೋ ಬಂದು ಶಿವಣ್ಣನೇ. ಆ್ಯಂಡ್ ವಿ ಆಲ್ ಲವ್ ಹಿಮ್. ಆ್ಯಂಡ್ ಡೆಫಿನೆಟ್ಲಿ November 14th ಚಿಲ್ಡ್ರನ್ಸ್ ಡೇ, November 15th ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿರಿ. ಯಾಕಂದರೆ ಸಬ್ಕಾ ಅಸಲಿ ಬ್ಲಾಕ್ ಬಸ್ಟರ್ ಕಾ ಬಾಪ್ ಭೈರತಿ ರಣಗಲ್ ಬರ್ತಿದ್ದಾರೆ. ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ, ಸಿನಿಮಾನ ರಂಜಿಸಿ, ಕುಣಿದಾಡಿ, ಭೈರತಿ ರಣಗಲ್ನ ಎತ್ತಿ ಮೆರೆದಾಡಿ. ಥ್ಯಾಂಕ್ ಯು ಸೋ ಮಚ್. ಓ ವಂಶಿ ಅವರೇ, ನೀವು ಬಂದಿದ್ದ ಸ್ಟೈಲಲ್ಲಿ ಹೋದ್ರೆ ಇವ್ರು ಫುಲ್ಲು ಹೈ ಫೈ ಕ್ಲಾಸ್ ಆಗಿರ್ತಾರೆ. ವಾ, ಫುಲ್ಲು ಮಾಸ್ ಇದೀರಾ ನಿರ್ದೇಶಕರ ನೀವು. ಅಂದ್ರೆ ಸ್ವಲ್ಪ ದಿವಸ ಅಣ್ಣ ಮನೆಗೆ ಹೋಗಿ ಬರ್ತಿದ್ದೀರಾ, ಸ್ವಲ್ಪ ಮಾಸ್ ತಗೊಂಡ್ಬಿಟ್ಟಿದ್ದೀರಾ ನೀವು. ಅಂಡ್ ನಿಮ್ಮ ಚಿತ್ರಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಫೈರ್ ಫ್ಲೈಸ್ಗೂ ಕೂಡ ಅದ್ರ ಪ್ರಮೋಷನ್ ಖಂಡಿತವಾಗ್ಲೂ ನಾವು ಭಾಗಿಯಾಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ವಂಶಿ. ಥ್ಯಾಂಕ್ ಯು ಪವನ್ ಸರ್. ಥ್ಯಾಂಕ್ ಯು ಚೇತನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.